ಸದಲಗಾ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ 2 ಕೋಟಿ ಅನುದಾನ. ಪುರಸಭೆ ಸದಸ್ಯ ಬಸವರಾಜ್ ಹನ್ಬರ್ ಹೇಳಿಕೆ. ಕೆಲ ದಿನಗಳ ಹಿಂದೆ ಸದಲಗಾ ಪಟ್ಟಣದಲ್ಲಿ ಕೈಗೊಳ್ಳಲಾಗಿರುವ 24 ಅವರ್ಸ್ ನೀರು ಸರಬರಾಜು ಯೋಜನೆ ಮತ್ತು ಒಳಚರಂಡಿ ಕಾಮಗಾರಿಯಿಂದ ಪಟ್ಟಣದ ಎಲ್ಲ ರಸ್ತೆ ಹಾಳಾಗಿತ್ತು. ಇದಕ್ಕೆ ಸ್ಪಂದಿಸಿ ಸಂಸದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಸದಲಗಾ ಪಟ್ಟಣದ ಮುಖ್ಯ ರಸ್ತೆ, ಒಳಚರಂಡಿ ಮತ್ತು ಮಂದಿರ ಅಭಿವೃದ್ಧಿಗೆ ಸುಮಾರು 2 ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದೆ ಎಂದು ಪುರಸಭೆ ಸದಸ್ಯ ಬಸವರಾಜ್ ಹನ್ಬರ್ ಹೇಳಿದರು. ಅವರು ಸದಲಗಾ ಪಟ್ಟಣದ ಅರ್ಬನ್ ಬ್ಯಾಂಕ್ ಹತ್ತಿರ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಪ್ರಾರಂಭದಲ್ಲಿ ಅರುಣ್ ದೇಸಾಯಿ, ಪ್ರಕಾಶ್ ಅನುರೆ, ಕುಮಾರ್ ಬದ್ನಿಕಾಯಿ, ಅನಂತ್ ತಾರ್ದಾಳೆ, ರಾವ್ಸಾಹೇಬ್ ಲಡ್ಗೆ ಇವರಿಂದ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ಇವತ್ತು ಸದಲಗಾ ಪಟ್ಟಣದಲ್ಲಿ SFC ವಿಶೇಷ ಅನುದಾನದಲ್ಲಿ ಈ ಒಂದು ರಸ್ತೆ ಕಾಮಗಾರಿಯನ್ನು ಈಗ ಅರುಣ ದೇಸಾಯಿ ನಮ್ಮ ಹಿರಿಯರಾದಂಥ ನಮ್ಮ ಮುಖಂಡರಾಗಿದ್ದ ಅರುಣ ದೇಸಾಯಿ ಅವರು ಉದ್ಘಾಟನೆ ಮಾಡಿದರು. ಈ ಒಂದು ವಿಶೇಷ ಅನುದಾನ ಸನ್ಮಾನ್ಯ ಶ್ರೀ ಸಂಸದರಾಗಿರ್ತಕ್ಕಂಥ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಈ ಒಂದು ಅನುದಾನ ನಮ್ಗೆ ಬಿಡುಗಡೆ ಆಗೈತಿ. ಮತ್ತು ಬಿಡುಗಡೆಗೆ ಇವತ್ತು ನಾವು ಏನು ಮಾಡಿದ್ವು, ಕಾಮಗಾರಿಗೆ ನಮ್ಮ ಅರುಣ ದೇಸಾಯಿ ಅವರು ಏನು ಮಾಡಿದ್ರು, ಚಾಲನೆ ಮಾಡಿದ್ದಾರೆ. ಈ ಒಂದು ಕಾಮಗಾರಿ ಯಾಕೆ ತಗೋಬೇಕಂದ್ರೆ ಕಾರಣ, ಈ ಒಂದು ನಮ್ಮ KOWS ಕಾಮಗಾರಿ ಇವತ್ತು ನಮ್ಮಲ್ಲಿ ಒಂದು ಪೈಪ್ಲೈನ್ ಇರ್ಬೋದು, 24/7 ಪೈಪ್ಲೈನ್ ಇರ್ಬೋದು, ಅಥವಾ ಈ ಒಂದು ಬುಹಾರಿ ಗಟ್ಟರ ನಾವು ಏನೋ ವ್ಯವಸ್ಥೆ ಇದೆ. ಈ ಒಂದು ಗಟ್ಟರಿ ವ್ಯವಸ್ಥೆಯಲ್ಲಿ ಏನಾಗಿದ್ವು, ಎಲ್ಲ ಒಂದು ನಮ್ಮ ಮೇನ್ ರೋಡ್ಗಳ ಏನೋ ಹಾಳಾಗಿದ್ದು, ಆ ಒಂದು ಹಾಳಾಗಿರ್ತಕ್ಕಂಥ ಮೇನ್ ರೋಡ್ಗಳ ಒಂದು ಏನು ದುರಸ್ತಿ ಅಥವಾ ಹೊಸ ಕಾಮಗಾರಿ ಆಗಬೇಕಂತ ನಾವಾಗಲಿ ಅಥವಾ ಅರುಣ ದೇಸಾಯಿರಾಗಲಿ, ಅಜಿತ್ ಪಾಟೀಲ್ರಾಗಲಿ, ಕಿರಣ್ ಪಾಟೀಲ್ರಾಗಲಿ ಇವರೆಲ್ಲ ಶಾಸಕರುಗಳಿಗೆ ಮತ್ತು ಸಂಸದರ ಕಡೆ ಹೋದಾಗ ಅವರಿಗೆ ಏನು ಮಾಡಿದ್ರು, ಈ ಒಂದು ರಸ್ತೆಗಳೆಲ್ಲ ಹದಗೆಟ್ಟಿದ್ದು ಅಂತ ಹೇಳಿದಾಗ ಅವ್ರು ಏನು ಮಾಡಿದ್ರು, ಸರ್ಕಾರ ಕಡೆ ಪೌರಾಡಳಿತ ಸಚಿವರ ಕಡೆ ಏನು ಮಾಡಿ ಮನವಿ ಮಾಡಿಕೊಂಡ ಒಂದು 2 ಕೋಟಿ ರೂಪಾಯಿ ಏನು ಮಾಡಿದ್ದಾರೆ, ನಮ್ಗೆ ಒಂದು ವಿಶೇಷ ಅನುದಾನವನ್ನು ಮಂಜೂರು ಮಾಡಿದರು. ಮತ್ತು ಆ ಒಂದು ಕಾಮಗಾರಿಯನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಕಾಮಗಾರಿಗಳು ಯಾವೆಲ್ಲಿ ಇದಾವೆ ಅಂದ್ರೆ, ಈ ಕಾಮಗಾರಿಗಳು ಈ ಹಿಡಿದ ಹಳೆ ಬಸ್ ಸ್ಟ್ಯಾಂಡ್ ತಕ್ಕ ಚಂದ್ರಕಾಂತ್ ಹುಕ್ಕೇರಿ ಮನೆಯವರೆಗೆ, ಮತ್ತು ಅದೇ ರೀತಿ ಹೊಸ ಬಸ್ ಸ್ಟ್ಯಾಂಡ್ದಿಂದ ಹಿಡಿದ ಮಡ್ಡಿಗಲ್ಲಿ ಮತ್ತು ಕುರುಬರಗಲ್ಲಿ, ಮತ್ತು ಅದೇ ರೀತಿ ನಾವು ಸದಲಗಾ ಪಟ್ಟಣದ ಮಹಾದೇವ್ ಗಲ್ಲಿ, ಬನಶಂಕರಿ ಗಲ್ಲಿ, ಮತ್ತು ನೆಹರು ಚೌಕ್, ಹಳೆ ಬಸ್ ಸ್ಟ್ಯಾಂಡ್, ಮತ್ತು ದತ್ ಚೌಕ್ ಮತ್ತು ಇತರೆ ವಿಭಾಗದಲ್ಲಿ ಅಲ್ಲಿ ಸಮೀಪದ ಎಲ್ಲ ವಿಭಾಗದಲ್ಲಿ, ಅದೇ ರೀತಿ ಗಾಂಧಿ ಚೌಕ್, TMC ರಸ್ತೆ, ಜನತಾ ಬ್ಯಾಂಕ್ ಹತ್ತಿರ ರಸ್ತೆ, ಅಪರಾಜ್ ಗಲ್ಲಿ ರಸ್ತೆ, ಜೈನ್ ಗಲ್ಲಿಗಳಲ್ಲಿ ಎಲ್ಲ ರಸ್ತೆ ಮತ್ತು ಚರಂಡಿಗಳನ್ನ ಏನು ಮಾಡಿದ್ದೀವಿ, ಈ ಒಂದು ಅನುದಾನದಲ್ಲಿ ನಾವು ಏನು ಮಾಡಿದ್ದೀವಿ, ಇವತ್ತು ತಗೋತಾ ಇದ್ದೀವಿ. ಅದೇ ರೀತಿ ಇದೇ ಒಂದು 2 ಕೋಟಿ ಅನುದಾನದಲ್ಲಿ ಈಗ ಏನಾಗಿದೆ ಅಂದರೆ, ಮಹಾದೇವ್ ಮಂದಿರದ ಒಂದು ಏನು ಕಾಮಗಾರಿ ಪೂರ್ತಿ ಮಾಡಲಿಕ್ಕೆ ಏನು ಮಾಡಿದ್ರು 13 ಲಕ್ಷ ಇದೆ ಒಂದು ಅನುದಾನದಾಗ ಏನು ಮಾಡಿದ್ರು, 13 ಲಕ್ಷ ಮಹಾದೇವ್ ಮಂದಿರ ಸಲುವಾಗಿ ನಾವು ಅನುದಾನವನ್ನು ಈ ನಮ್ಮ ಸಂಸದರಲ್ಲಿ ಶಾಸಕರಲ್ಲಿ ಕೊಟ್ಟಿದ್ದರು. ಅದೇ ರೀತಿ ಶಿಖರ ಬಸ್ತಿಯ 1ನೇ ಮಜಲಿ ಕಾಮಗಾರಿ ಪೂರ್ತಿಗೊಳಿಸಲಿಕ್ಕೆ ಏನು ಮಾಡಿದರು, 30 ಲಕ್ಷದ ಅನುದಾನ ಕೊಟ್ಟಿದ್ದರು. ಅದೇ ರೀತಿಯಾಗಿ ಏಕವೀರಿ ದೇವಸ್ಥಾನದ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಸಲುವಾಗಿ 16 ಲಕ್ಷ ಅನುದಾನ ಬಿಡುಗಡೆ ಮಾಡಿದರು. ಅದೇ ರೀತಿಯಾಗಿ ಧರೇಶ್ವರ ಮಂದಿರದ 22 ಲಕ್ಷ ರೂಪಾಯಿ. ಅದೇ ರೀತಿ ಬನಶಂಕರಿ ದೇವಸ್ಥಾನದ ಹತ್ತಿರ ಕಾಮಗಾರಿಯನ್ನು ಪೂರ್ಣ ಮಾಡೋ ಸಲುವಾಗಿ 15.54. ಹಿಂಗೆ ಒಟ್ಟು ಮಂದಿರಗಳ ಸಲುವಾಗಿ ಏನೋ ಒಂದು ಅನುದಾನ 96.54 ಲಕ್ಷ ರೂಪಾಯಿಗಳನ್ನು ಏನು ಮಾಡಿದರು, ಅವರು ಇವತ್ತು ಬಿಡುಗಡೆ ಮಾಡಿದರು. ಮತ್ತು ಆ ಕಾಮಗಾರಿಯನ್ನು ಲ್ಯಾಂಡ್ ಆರ್ಮಿ ಇವರು ಮಾಡ್ಕೋದ್ರು. ಮತ್ತು ಅವರು ಗುಣಮಟ್ಟದ ಕಾಮಗಾರಿಗಳನ್ನ ಇವತ್ತು ಇನ್ನೂವರೆಗೆ ಮಾಡ್ಕೊತ ಬಂದಿದ್ದರು. ಇನ್ನು ಮುಂದೆ ಸಹಿತ ನಾವು ಎಲ್ಲ ಮಾಡ್ತೀವಿ, ನಮ್ಮ ಒಂದು ಸದಲಗಾ ಪಟ್ಟಣದ ಒಂದು ವಾಸಿಗಳಿಂದ ನಾವು ಏನು ಮಾಡ್ತೀವಿ, ಒಂದು ಅವರಲ್ಲಿ ವಿನಂತಿ ಮಾಡ್ಕೋತೀವಿ, ಈ ಎಲ್ಲ ಕಾಮಗಾರಿಗಳು ಏನು ಇವತ್ತು ನಾವು ಉದ್ಘಾಟನೆ ಮಾಡ್ಕೊತೀವಿ, ಈ ಎಲ್ಲ ಕಾಮಗಾರಿಗಳು ಏನಾಗಬೇಕು, ಒಂದು ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳು ಮಾಡಬೇಕು. ಮತ್ತು ಅದನ್ನು ಎಲ್ಲ ಜನರು ಸಹಿತ ಅದನ್ನ ಏನು ಮಾಡಬೇಕು, ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡ್ಕೋಬೇಕಂತ ತಮ್ಮ ಕಳಕಳಿಯ ವಿನಂತಿ ಮಾಡ್ಕೊಂಡ ನನ್ನ ಒಂದು ರಸ್ತೆ ಕಾಮಗಾರಿ ಎಷ್ಟು ದಿನದಲ್ಲಿ ಮುಗಿಸ್ತೀರಿ ನೀವು? ಈ ರಸ್ತೆ ಕಾಮಗಾರಿಗಳು ಅವರ ಟೆಂಡರ್ ಪೀರಿಯಡ್ ಅದ, ಟೆಂಡರ್ ಪೀರಿಯಡ್ ಒಳಗಾಗಿ ನಮ್ಮ ಎಲ್ಲ ಕಾಮಗಾರಿಗಳು ನಾವು ಮುಗಿಸ್ತೇವೆ ನಾವು ಇವತ್ತು ಹೇಳ್ತೀವಿ. ಯಾಕಂದ್ರೆ ಈಗ ಟೆಂಡರ್ ಆಗಿ ನಮಗೆ ಸುಮಾರು 2 ತಿಂಗಳಾಯಿತು. ಆದರೆ ಮಳೆಗಾಲದ ಕಾರಣಕ್ಕಾಗಿ ಇದು ಮುಂದೂಡಲಾಗಿತ್ತು. ಈ ಕಾಮಗಾರಿ ಸ್ಟಾರ್ಟ್ ಮಾಡಿದ್ವಿ. ಈಗ ಅನಿಸಿತು ಒಂದು 20-25 ದಿವಸದೊಳಗೆ ಇವೆಲ್ಲ ಒಂದು ರಸ್ತೆ ಕಾಮಗಾರಿಗಳು ಮುಗಿತವು. ಮತ್ತು ಅದೇ ಬಿಲ್ಡಿಂಗ್ ಕಾಮಗಾರಿಗಳಿಗೆ ಏನಿದೆ, 1 ವರ್ಷದ ಕಾಲಾವಧಿ ಇದೆ. ಆ ಕಾಲಾವಧಿ ಒಳಗೆ ಏನು ಮಾಡ್ತಾರೆ, ಎಲ್ಲ ಕಾಮಗಾರಿಗಳನ್ನು ನಾವು ಪೂರ್ಣ ಮಾಡುವಂಥ ವ್ಯವಸ್ಥೆ ನಾವೆಲ್ಲರೂ ಜವಾಬ್ದಾರಿ ತಗೋತೀವಿ. ಅರುಣ್ ಅಜಿತ್ ಪಾಟೀಲ್ರಾಗಲಿ ಎಲ್ಲ ಒಂದು ನಮ್ಮ ಏನು ಮುಖಂಡರಿಗೆ ಸದಲಗಾದಾಗ ಇದ್ದರು, ಎಲ್ಲರೂ ಜವಾಬ್ದಾರಿ ತಗೊಂಡು ಆ ಕಾಮಗಾರಿಗಳು ಒಳ್ಳೆಯ ಗುಣಮಟ್ಟದ ಮಾಡಬೇಕಂತ ಅವ್ರು ನಾವು ವಿನಂತಿ ಮಾಡ್ಕೋತೀವಿ. ಮತ್ತು ಆ ಕಾಮಗಾರಿಗಳೆಲ್ಲ ನಾವು ಕೊಟ್ಟು ಇದನ್ನು ಬಿಡದಾಗ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ನಿಮಗೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಭಿಜಿತ್ ಪಾಟೀಲ್, ಸತೀಶ್ ಪಾಟೀಲ್, ಉದಯ್ ಬದ್ನಿಕಾಯಿ, ಸಚಿನ್ ಬಿಂದ್ಗೆ, ರಮೇಶ್ ಮಾನೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.